ನಾನು ಒಂದು ಕೇಬಲ್ ಚಾನಲ್ಗೆ ಗ್ಯಾಗ್ ಶೂಟ್ ಮಾಡ್ಕೊಡ್ತೀನಿ. ಡೈಲಿ 15 ಮಿನಿಟ್ಸ್ ಸ್ಲಾಟ್. ಅಪ್ಪಂಗೆ ಇಷ್ಟ ಇಲ್ಲ, ಯಾಕೆಂದರೆ ಅವ್ರಿಗೆ ಅವ್ರ ಕ್ಲಿನಿಕ್ ಬರಬೇಕಂತ ಆಸೆ. ಅವ್ರ ಒತ್ತಾಯಕ್ಕೆ MBBS ಮಾಡಿದ್ದೀನಿ, ಆದರೆ ಅದೇನೂ ನಂಗೆ ಇಷ್ಟ ಆಗಲಿಲ್ಲ. ಡಾಕ್ಟ್ರ್ ಮಗಳು ಡಾಕ್ಟ್ರ್ ಆಗಬೇಕು ಅಂತ ರೂಲ್ಸ್ ಏನಾದರೂ ಇದೆಯಾ? ಜಗ ಅಕ್ಕ ಕಾರಲ್ಲಿ ಟ್ರೈಪಾಡ್ ಇದೆ ನೋಡಿ, ತಗೊಂಡ್ಬಾ. ಸೊ ಗೈಸ್, ಕಾನ್ಸೆಪ್ಟ್ ಏನು ಅಂತ ಅರ್ಥ ಆಯ್ತಲ್ವಾ? ಕಾರ್ತಿಕ್ ಸಾರಿ, ರಾಜೇಶ್ ಅಂತ. ಹೇ ರಾಜೇಶ್. ಹಾಯ್. ಹಲೋ. ಇವನ್ ಬಗ್ಗೆ ಹೇಳಲೇ ಇಲ್ಲ ಅಲ್ವಾ? ಇವನ್ ಹೆಸರು ಜಗ್ಗ ಅಂತ, ಅಲಿಯಾಸ್ ನಾಯಿ. ಆಯ್ತಪ್ಪ, ನೀನ್ ಸರ್ಕಸ್ ಅಲ್ಲಿ ಇದ್ದೆ ಅಂತ ಹೇಳಲ್ಲ. ಸರ್ಕಸ್ ಅಲ್ಲ, ಅಲ್ಲೇನ್ ಮಾಡ್ತಾ ಇದ್ರಿ? ಅದು ಆಕ್ಚುಲಿ ನಾನು ಅಲ್ಲಿ ಹೇಗೆ ಯಾರೋ ಬಂದ್ರು ನೋಡಿ. ಬನ್ನಿ ನೋಡೋಣ ಬನ್ನಿ. ಮೇಡಮ್, ಹಲೋ ಮೇಡಮ್. ಅಯ್ಯೋ ಅಯ್ಯೋ, ಪ್ಲೀಸ್ ಏನ್ ಮಾಡ್ಬೇಡಿ. चल रहे पागल देख के दिमाग खराब हो गया क्या? What's wrong with you guys? ಓಕೆ ಓಕೆ ಓಕೆ, ಟೆನ್ಷನ್ ಮಾಡ್ಕೊಳ್ಬಿಡಿ. ಇದು ನಕ್ರ ಬಕ್ರ ಕಾರ್ಯಕ್ರಮ, ನಾವು ಮಾಡಿದ್ದು ತಮಾಷೆ. ಅಲ್ಲಿ ನೋಡಿ ಸರ್, ಕ್ಯಾಮ್ರಾ ಅಲ್ಲಿ ನೋಡಿ. ಓಕೆ. ಆಕ್ಟಿಂಗ್ ಅನ್ನೋದು ಒಳಗಡೆಯಿಂದ ಬರಬೇಕು. ಇದು ಹೆದ್ರದಾಗ ಮಾಡೋ ಆಕ್ಟಿಂಗ್ ಅಲ್ಲ, ನಾಯಿ ಇಟ್ಟಿಸ್ಕೊಂಡ್ ಬರೋಗ್ ಮಾಡೋ ಆಕ್ಟಿಂಗ್. ಸರ್ಕಸ್ ನಲ್ಲಿ ಇರೋರ್ನೆಲ್ಲ ಕರ್ಕೊಂಡ್ ಬಂದ್ರೆ 3-4 ದಿನದಿಂದ ನಾಯಿ ಕದ್ದೋರಂಗ್ ಆಡ್ತಾವಳೆ. ಜಗ, ನೀವು ಸರ್ಕಸ್ ಅಲ್ಲಿ ಏನ್ ಮಾಡ್ತಿದ್ರಿ? ಸರ್ಕಸ್ ಅಲ್ಲಿ ಹುಲಿ, ಸಿಂಹ, ಚಿರತೆ, ಕಾಡು ಮೃಗ, ಅದಕ್ಕೆಲ್ಲ ಟ್ರೈನರ್? ಫುಡ್ ಸಪ್ಲೈ ಮಾಡ್ತಿದ್ದ. ನಾವೆಲ್ಲ ಹುಲಿ ಸಿಂಹ ಕಂಡ್ರೇನೆ ಹೆದರ್ತೀವಿ, ಅಂತದ್ರಲ್ಲಿ ಅದ್ರ ಹತ್ರ ಹೋಗ್ಬಿಟ್ಟು ಫುಡ್ ಹಾಕ್ತಿರಲ್ಲ. ರಿಯಲಿ ಗ್ರೇಟ್. ಥ್ಯಾಂಕ್ ಯು. ಆ ಕೆಲಸ ಯಾಕೆ ಬಿಟ್ಬಿಟ್ರಿ ನೀವು? ಅಯ್ಯೋ, ಈ ಪ್ರಾಣಿ ದಯಾ ಸಂಘದವ್ರದ್ದು ಹೆವಿ ಕಿರಿಕು. ಅರೆ ಕಾವ್ಯ ಕಿರಿಕಿ. ದೌರಾಜ, ಏನ್ ಕತೆ ಹೇಳ್ತಾ ಇದೀಯ ಅವ್ರಿಗೆ? ಕಾರ್ತಿಕ್, ಇವನು ಸರ್ಕಸ್ ನಲ್ಲಿ ಹುಲಿ ಸಿಂಹಕ್ಕೆಲ್ಲ ಫುಡ್ ಸಪ್ಲೈ ಮಾಡ್ತಾ ಇದ್ದ. ನಾಯಿ ಹಿಡಿಯೋನ್ ಇವನು. ಏನು ನಾಯಿ ಹಿಡಿಯೋನ? ಈ ಸರ್ಕಸ್ ನಲ್ಲಿ ಹುಲಿ ಸಿಂಹ ಚಿರತೆಗೆಲ್ಲ ಮಾಂಸ ಹಾಕ್ಬೇಕಾದ್ರೆ ಕುರಿ ಕೋಳಿ ಹಾಕಿದ್ರೆ ಕಾಸ್ಟ್ಲಿ ಆಗ್ಬಿಡುತ್ತಲ್ಲ, ಅದಕ್ಕೆ ಈ ನಾಯಿ ಹಿಡಿಯೋದಕ್ಕೆ ಅಂತಾನೆ ಕೆಲವ್ರನ್ನ ಸೆಲೆಕ್ಟ್ ಮಾಡಿರ್ತಾರೆ. ಅದ್ರಲ್ಲಿ ಇವನು ಒಬ್ಬ. ಇವನಿಗೆ ದಿನಕ್ಕೆ 6 ನಾಯಿ ಹಿಡಿಯೋ ಟಾರ್ಗೆಟ್ ಇತ್ತು. ಒಂದಿನ ಒಂದ್ ನಾಯಿ ಕಡಿಮೆ ಇದೆ ಅಂತ ಹೇಳಿ ಇವ್ರ ಮನೆ ಓನರ್ ನಾಯಿ ತಗೊಂಡೋಗಿ ಕೊಟ್ಟಿದ್ದಾನೆ. ಇವನ್ ಕೆಲ್ಸ ಬಿಡೋದಕ್ಕೆ ಪ್ರಾಣಿ ದಯಾ ಸಂಘದವರೆಲ್ಲ ಕಾರಣ, ಇವ್ರ ಮನೆ ಓನರ್ ದಯಾನಿಂದ. ಹೌದಾ? ನಾಯಿ ಹಿಡಿಯೋನ? ಆಯ್ತು, ಬಾ ಬಾ ಬಾ. ಒಂದ್ ವಿಷಯ ಹೇಳು, ಈ ಗ್ಯಾಗ್ ಶೂಟ್ ಅಂದ್ರೆ ಇಷ್ಟೊಂದ್ ಮಜಾ ಇರುತ್ತೆ. ಹೌದು. ನೀವೆಲ್ಲ ಏನಕ್ಕೆ ಇಷ್ಟೊಂದ್ ಹೆದರ್ಕೋತೀರಾ? ಏನಕ್ಕಂದ್ರೆ ಯಾರಾದ್ರೂ ತಲೆ ಕೆಟ್ಟೊಂದ್ ಸಿಕ್ಕಾಕೊಂಡ ಅಂದ್ರೆ ಎಲ್ರಿಗೂ ಐತೆ ಮಾರಿ ಹಬ್ಬ. ಓ ಹಾಗೆ. ನೋಡಿ, ನಮ್ ರೆಗ್ಯುಲರ್ ಕಸ್ಟಮರ್. ಇವನ್ ಹೆಸರು ಮಂಜ, ಏರಿಯಾದ ರೌಡಿ ನಾಗನ್ ತಮ್ಮ. ಲೈಫ್ ನಲ್ಲಿ ಪ್ರತಿಯೊಬ್ರು ಯಾವಾಗ್ಲಾದ್ರೂ ಬಕ್ರ ಆಗೋದು ಕಾಮನ್, ಆದ್ರೆ ಇವನು ಪ್ರತಿ ಸಲ ಬಕ್ರ ಆಗೋ ರೆಗ್ಯುಲರ್ ಕಸ್ಟಮರ್. ಆಸ್ ಯೂಶುವಲ್ ಇವತ್ತು ಬಕ್ರ ಆಗೇ ಬಿಟ್ಟ. ಅಣ್ಣ 48ನೇ ಸರ್ ಬಕ್ರ ಆಗ್ಬಿಟ್ರಿ. ನಾನು ಮಕ್ಕಳ ಎಷ್ಟೊತ್ತಿ ನನ್ನೇ ಬಕ್ರ ಮಾಡ್ತೀರಾ? ಇವತ್ತು ನೀವು ಸಿಕ್ಕಿದ್ದೀರಾ? अरे वो मांग्या कितना आदमी तेरे? 5 है सरकार. वो 5 है, हमारा गोली भी 5 है. आ जाओ बाहर सब लोग. ಯಾವನಿವನು? ಏ ಮಾಮ, ನೀನ್ ಮ್ಯಾಥ್ಸ್ ಅಲ್ಲಿ ವೀಕಾ? ಯಾಕೋ? ಅಲ್ಲಯ್ಯ, ಆಲ್ರೆಡಿ 2 ಬುಲೆಟ್ ಅನ್ನು ವೇಸ್ಟ್ ಮಾಡಿದ್ಯಾ. ನೀನ್ ನೋಡ್ರೆ 5 ಬುಲೆಟ್ ಇದೆ ಅಂತಿದ್ಯಾ. ಅದೇನ್ AK-47 ಕಟ್ಟೋಯ್ತಾ? ಸಿಕ್ಕಾಪಟ್ಟೆ ಬುಲೆಟ್ ಇರಕ್ಕೆ. ನಾವಿರೋದು 5 ಜನ, ನಿನ್ನ ಹತ್ರ ಇರೋದು 4 ಬುಲೆಟ್. ಅದ್ ಹೆಂಗ ನಮ್ಮನ್ ಸುಡ್ತೀಯಾ? गुड क्वेश्चन है. मेरे एक उसूल है, हम बच्चा और औरत को नहीं मारता. तेरा टीम में एक लड़की है ना, सिर तो बहुत खा लिया, अभी तू गोली खा. जो डर गया समझो मर गया. ನಂಗೆ ಈಗ ಅರ್ಥ ಆಯ್ತು ಯಾಕೆ ಅಂಕಲ್ ಇಷ್ಟ ಕಂಡೀಷನ್ಗೆ ಒಪ್ಕೋಬೇಡ, ಬೇರೆ ಮನೆ ನೋಡು ಅಂತ ಹೇಳಿದ್ರು ಅಂತ. ಯಾರಿಗಾದ್ರೂ ಬುಲೆಟ್ ಬಿದ್ದಿದ್ರೆ ಏನು ಗತಿ? ರೀ ಇಶಿತಾ, ಇದ್ಮೇಲೆ ಈ ಥರ ಒದೆ ತಿನ್ನೋ ಕಾನ್ಸೆಪ್ಟ್ ಬೇಡ ರೀ. ಯಾವ್ದೇ ಕಾನ್ಸೆಪ್ಟ್ ತಗೊಂಡ್ರು ಕ್ಲೈಮ್ಯಾಕ್ಸ್ ಅಲ್ಲಿ ಒದೆ ತಿನ್ನೋದು ನಾವೇ. ಅಕ್ಕ ಲೇಡೀಸ್ ಸೆಂಟಿಮೆಂಟ್ ಅಲ್ಲಿ ಸೇಫ್ ಆಗ್ಬಿಡ್ತಾಳೆ. ಲೋಕತ್ತೆ, ಯಾವನೋ ಹೇಳಿದ್ ನಿಂಗೆ ಬುಲೆಟ್ ಕಡಿಮೆ ಇದೆ ಅಂತ ಹೇಳೋದಕ್ಕೆ? ತಲೆಯಲ್ಲಿ ಸಗಣಿ ಇದೆಯಾ ಏನಿದೆ ನಿನಗೆ? ನಾಯಿ ಹಿಡಿಯೋ ಅಂತ ತಗೊಂಡ್ಬಂದ. ಯಾಕೆ ಕಡಿಮೆ ಆಯ್ತಾ? ನೆಕ್ಸ್ಟ್ ಟೈಮ್ ಬೇರೆ ಬೇರೆ ಕಾನ್ಸೆಪ್ಟ್ ಮಾಡ್ತೀವಲ್ಲ, ಅವಾಗ ಜಾಸ್ತಿ ಕೊಡ್ತೀನಿ. ಛೆ, ಹಾಗೇನಿಲ್ಲ. ನನ್ನ ಲೈಫಲ್ಲಿ ಮೊದಲನೇ ಸಲ ದುಡ್ದಿರೋ ಹಣ ಇದು. ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇದ್ರು, ಬೇರೆಯವ್ರ ಹಣ ಖರ್ಚು ಮಾಡಬೇಕಾದ್ರೆ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ, ನೀನು ದುಡ್ದಾಗ ಅದ್ರ ವ್ಯಾಲ್ಯೂ ಗೊತ್ತಾಗತ್ತೆ ಅಂತ. ಈ ದುಡ್ಡು ನೋಡಿದಾಗ ನಮ್ಮ ಅಪ್ಪನ ನೆನಪಾಯ್ತು. ಅಪ್ಪಂದ ಇಲ್ಲ ಗರ್ಲ್ ಫ್ರೆಂಡ? ಛೆ, ನಂಗೆ ಆ ಥರ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಏನಿಲ್ಲ. ಯಾಕೆ ಗರ್ಲ್ ಫ್ರೆಂಡ್ಸು ಇಲ್ವಾ ನಿನ್ಗೆ? ನನಗೆ ದೆವ್ವಗಳ ಮೇಲೆ ಇಂಟ್ರೆಸ್ಟೂ ಇಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕೂ ಇಲ್ಲ. ಹೇ ಗೈಸ್, ನಂಗೊಂದು ಹೆಲ್ಪ್ ಆಗಬೇಕಿತ್ತು. ನನ್ನ ಕಸಿನ್ಗೊಂದು ಮನೆ ಬೇಕಿತ್ತು, ಹುಡ್ಕೊಡ್ತೀರಾ?
ಒಂದ್ ಐಡಿಯಾ ಹೇಳ. ಯಪ್ಪ ತಂದೆ, ನಿನ್ನ ಐಡಿಯಾ ನೀನೇ ಇಟ್ಕೋ. ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ 1000 ಮನೆ ಸಿಗುತ್ತೆ. ಅದು ಬಿಟ್ಟು ಇವನ್ ಐಡಿಯಾ ಕಟ್ಕೊಂಡ್ರೆ ಅಷ್ಟೇ. ಯಾಕೆ ಏನಾಯ್ತು? ಇವ್ನ್ ಯಾವ್ದಾದ್ರು ಕೆಲ್ಸನ ನೆಟ್ಟಿಗ್ ಮಾಡಿದ್ರೆ ತಾನೆ. ಒಂದಿನ ಶೂಟ್ ಮುಗಿಸಿ ಅಲ್ಲೇ ಪಕ್ಕದಲ್ಲಿದ್ದ ಟೀ ಸ್ಟಾಲ್ ಅಲ್ಲಿ ಟೀ ಕುಡಿಯಕಂತ ನಿಂತಿದ್ವಿ. ಪ್ರಶಾಂತ್ ಮೊಬೈಲ್ ಡೆಡ್ ಆಗಿತ್ತು ಅಂತ ಅಲ್ಲೇ ಚಾರ್ಜಿಗೆ ಹಾಕಿದ್ದ. ಅಷ್ಟ್ರಲ್ಲಿ ಎಲ್ಲಿತ್ತು ಏನೋ ಒಂದ್ ಕೋತಿ ಮೊಬೈಲ್ ಎತ್ಕೊಂಡು ಮರದ ಮೇಲೆ ಓಡ್ತು. ಪ್ರಶಾಂತ್ ಗಡಿ ಬಿಡಿಲಿ ಕಲ್ ಬಿಸಾಕೋ ಟೈಮಲ್ಲಿ ಈ ಜಗ್ಗ ಕೂಲ್ ಕೂಲ್ ಕೂಲ್, ಅದಕ್ಕೆ ಕಲ್ಲು ಬಿಸಾಕೋದ್ರಿಂದ ಏನೂ ಆಗಲ್ಲ. ಅದಕ್ಕೊಂದು ಐಡಿಯಾ ಇದೆ. ನಮ್ ತಾತ ಒಂದ್ ಕತೆ ಹೇಳಿದ್ರು. ಟೋಪಿ ಮಾಡೋನು ಇದೇ ರೀತಿ ಆದಾಗ ಅವನ್ ಟೋಪಿನ ನೆಲಕ್ಕೆ ಬಿಸಾಕ್ದ. ಕೋತಿನೂ ಅದೇ ರೀತಿ ಮಾಡ್ತು. ಅದು ಟೋಪಿ, ಇದು ಮೊಬೈಲ್. ಕ್ಯಾಚ್ ಹಿಡಿಯೋಕೆ ಎಲ್ರು ರೆಡಿ ಆಗ್ರು. ಕೋತಿ ನನ್ ಮಗನ್ ಬರ್ತಾನೆ ಇಲ್ವಲ್ಲ, ಏನ್ ಮಾಡ್ಲಿ? ಏನು ಆಗಲ್ಲ, ಮೇ ಊರ ಕುಡು ಕುಡು ಕುಡು. ಅಯ್ಯ ಬಕ್ರ ನನ್ನ ಮಗನೇ. ಲೇ ಮಂಗ್ಯ, ನಿನ್ ತಾತ ನಿನಗ್ ಕತೆ ಹೇಳಿರ್ತಾರೆ ಅಂದ್ಮೇಲೆ ನನ್ ತಾತ ನನಗ್ ಕತೆ ಹೇಳಿರ್ತಾರೆ ಅನ್ನೋ ಕಾಮನ್ ಸೆನ್ಸ್ ಇಲ್ವೇನು? ಒಂದ್ಸಲಿ ಬಕ್ರ ಆದ್ಮೇಲೆ ಇನ್ನೊಂದ್ಸಲಿ ಬಕ್ರ ಆಗಕ್ ನಾನೇನ್ ಮಂಗ್ಯನ? ಮುಖ ನೋಡು. ಅಲ್ಲ, ಜಗ್ಗನ ಐಡಿಯಾ ಫ್ಲಾಪ್ ಆಯಿತು ಅಂತ ನಮ್ಮೆಲ್ಲರ ಐಡಿಯಾ ಫ್ಲಾಪ್ ಆಗುತ್ತೆ ಅಂತ ಹೇಗೆ ಹೇಳ್ತೀಯಾ? ಒಂದು ಕೆಲಸ ಮಾಡು, ಇಲ್ಲಿ ಕೂತಿರೋರಿಗೆಲ್ಲ ಒಂದು ಮೂವಿ ತೋರಿಸಿ ಟ್ರೀಟ್ ಕೊಡಿಸಿದ್ರೆ ನಿಂಗೆ ಮನೆ ಸಿಕ್ತು ಅಂತ ತಿಳ್ಕೊ. ಓಕೆ, ಬಟ್ ಹೇಗೆ? ನಾನು ಜಗ್ಗ ಮೊದಲು ಬ್ರೋಕರ್ ಮೀಟ್ ಆಗಿ ಅವ್ನು ತೋರಿಸಿದ ಮನೆ ನೋಡ್ತೀವಿ. ಅದರಲ್ಲಿ ಇಷ್ಟವಾದ ಮನೆ ಅಡ್ರೆಸ್ನ ಇಶಿತಾ ಕಳಿಸ್ತೀನಿ. ಇಶಿತಾ ರಾಜೇಶ್ ಕಸಿನ್ ಜೊತೆ ಹೋಗಿ ಮನೆ ಫೈನಲ್ ಮಾಡಲಿ. ಅವಾಗ ಬ್ರೋಕರೇಜ್ ಕೊಡದೆ ಇಷ್ಟ ಆಯ್ತಾ? ಓ, ಚೆನ್ನಾಗಿದೆ ಇಶಿತಾ. ಚೆನ್ನಾಗಿದೆ. ನೀರೆಲ್ಲ Hello? ಪ್ರಾಬ್ಲಮ್ ಇಲ್ಲ ತಾನೆ? ಏನು ಪ್ರಾಬ್ಲಮ್ ಇಲ್ಲ. ಓ, ಯಾವ ಮನೆ? ಬ- ಓಕೆ ಓಕೆ ಓಕೆ. ಏ ಜಗ್ಗ ಬಾ, ಆ, ಆ, ಆ ಸೆಕೆಂಡ್ ಕ್ಲಾಸ್ ಮನೆ ಫೈನಲ್ ಆಯ್ತು ಕಣ. ಬರ್ತಾ ಇದೀವಿ ಇನ್ನೇನು 10-15 ಮಿನಿಟ್ಸಲ್ಲಿ. ಓಕೆ. ಗಾಡಿ ಆಯ್ತಾ? ಹೋಗೋಣ. ಏ ಯಾವ ಮನೆನೋ ಇದಾ? ಆ, ಇದೆ. ಒಂದ್ ನಿಮಿಷ ನೋಡ್ಕೊಂಬತ್ತೀನಿ ಇರು. ಇವರೆಲ್ಲ ಎಲ್ಲೋದ್ರು? ಆಂಟಿ, ಎಲ್ಲಿದ್ದೀರಾ? ಓ, ಮಾಲಲ್ಲಿ ಇದ್ದೀರಾ? ಸರಿ 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 ಓಕೆ. ಹೇ, ಮಾಲ್ಗೆ ಹೋಗೋಣ. ಅವರೆಲ್ಲ ಮೂವಿ ಕಾಯ್ತಿದಾರಂತೆ, ಬಾ. ಹೊರ್ಡು, ಹೊರ್ಡು, ಹೊರ್ಡು. ನನ್ಗೆ ಕಾಗೆ ಆಡಿಸ್ಯಾನ ನೀನು? ಹಾಕಿ ಅಣ್ಣ. ಬೀಸೋದಣ್ಣ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಇಂಥ ಸಿಚುವೇಶನ್ಗೆ ಬರ್ದಿರ್ಬೇಕು. ಎಸ್ಕೆ ಕಾರ್ತಿಕ್, ಜಗ್ಗ ಎಲ್ಲೋದ? ನೀವ್ರು ಒಟ್ಟಿಗೆ ಬಂದ್ರಲ್ವಾ? ಥಿಯೇಟ್ರಲ್ಲಿ ಅವನಿರ್ಲಿಲ್ಲ? ಅವನಿಗೂ ನಂತರ ಲವ್ ಸ್ಟೋರಿ ಇಷ್ಟ ಇಲ್ಲ ಅಲ್ಲ, ಅದಕ್ಕೆ ಆಕ್ಷನ್ ಮೂವಿ ನೋಡಕ್ ಹೋಗಿದ್ದಾನೆ. ಇನ್ನೇನು ಬಂದ್ಬಿಡ್ತಾನೆ. ಓ, ಮತ್ ನೀನು ಆಕ್ಷನ್ ಮೂವಿಗೆ ಹೋಗ್ಬೋದಿತ್ತಲ್ಲ. ನಿದ್ದೆ ಮಾಡಕ್ಕೆ ಎಲ್ಲಿದ್ರೇನು? ಆಕ್ಷನ್ ಫಿಲ್ಮಲ್ಲಿ ಸ್ವಲ್ಪ ಸೌಂಡ್ ಎಫೆಕ್ಟ್ ಜಾಸ್ತಿ ಅಲ್ಲ, ನಿದ್ದೆ ಬರಲ್ಲ. ಹಿಂಗೆ ಹೇಳ್ದವ್ರೆ ಮೊದ್ಲು ಲವ್ ಮ್ಯಾರೇಜ್ ಮಾಡ್ಕೊಡೋದು. ಮನೆ ಹಾಳ್ ನನ್ ಮಗ ಇಲ್ಲೇ ಅವನೇ. ಯಾಕೋ ನಮ್ ಬಾಂಡು ಇವತ್ತು ತುಂಬಾ ಲೇಟ್. ಓ, ಬಂದ ನೋಡಿ ಜೋಕುಮಾರ. ಏ ಜಗ್ಗ, ಅದೆಂಗೋ ನೀನು ನಮ್ಮನ್ನೆಲ್ಲ ಬಿಟ್ಬಿಟ್ಟು ಒಬ್ನೇ ಸಿನಿಮಾ ನೋಡಕ್ ಹೋದೆ? ಸಿನಿಮಾ ಮತ್ ಇವ್ನು ಹೇಳ್ದ ಯಾವ್ದೋ ಆಕ್ಷನ್ ಸಿನಿಮಾ ನೋಡಕ್ ಹೋಗಿದ್ಯಂತೆ. ಯಾವ ಸಿನಿಮಾ? ಸ್ಟ್ರೀಟ್ ಫೈಟ್. ಹೇಗಿತ್ತು ಫೈಟು? ಸೂಪರ್. ಯಾರ್ ಹೀರೋ? ಹೀರೋ ಯಾರು ಅಂತ ಗೊತ್ತಾಗಿಲ್ಲ, ವಿಲನ್ ಯಾರು ಅಂತ ಗೊತ್ತಾಯ್ತು. ಹೇ ಜಗ್ಗ, ಏನ್ ತಿಂತೀಯಾ? ಆರ್ಡರ್ ಮಾಡು. ಬೇಡಪ್ಪ, ತಿನ್ಕೊಂಬಂದಿದ್ದೆ, ಜಾಸ್ತಿ ಆಗಿದೆ. ಎಲ್ಲೋ ಸರಿಯಾಗಿ ಒದೆ ತಿಂದು ಬಂದಿರೋ ಆಗಿದೆ. ಇಲ್ಲಪ್ಪ. ಥ್ಯಾಂಕ್ ಯು ಕಾರ್ತಿಕ್. ಇಷ್ಟು ದಿನ ಜಗನಿಂದ ನಾವು ಒದೆ ತಿಂತಿದ್ವಿ, ಫಸ್ಟ್ ಟೈಮ್ ನಿನ್ನಿಂದ ಇವನು ಒದೆ ತಿಂತಿದ್ದಾನೆ. ಇನ್ಮೇಲಿಂದ ಹೀಗೆ ಇರುತ್ತೆ. ಇವತ್ತಿಂದ ಆಪರೇಷನ್ ಜಗ್ಗ ಸ್ಟಾರ್ಟ್. ಜಗ್ಗ, ನಿನ್ ಜಿಂದಗಿನ ಮಿಲಗಿ ದುಬಾರ ಮೂವಿ ನೋಡಿದ್ಯಾ? ಇಲ್ಲಪ್ಪ, ಯಾಕೆ? ಇಶಿತಾ, ಡೆಮೋ ಕೊಡೋಣ. ಓಕೆ. ಒಂದು ಹೆಟ್ ಹಾಕಿ. ಜಗ ಅರ್ಥ ಓಕೆ ಆಯ್ತಾ? ಓಕೆ, ನಾನು ರೆಡಿ. ಜಗ ರೆಡಿ ಅಂತೆ, ನೀವು ರೆಡಿನಾ? ಸರಿ, ಅಡ್ರೆಸ್ ಎಲ್ಲಿ ಬರುತ್ತೆ? ಮೇಡಮ್ ಎಸ್. ಅಜ್ಜಿನೂ ನೋಡಿಲ್ಲ ನಮ್ ಕಡೆ. ಈ ತರ ಕಾನ್ಸೆಪ್ಟ್ ಅಲ್ಲಿ ನಮ್ಗೇನು ಕೆಲ್ಸನೇ ಇಲ್ವಲ್ಲ. ಈಗ ನಮಗೂ ಕೆಲಸ ಇಲ್ಲ. ಪ್ಯಾಕಪ್.
ಏನಿದು ಇದು ಮೇಡಮ್ ಕಾಮಿಡಿ ಪ್ರೋಗ್ರಾಮ್ ಮೇಡಮ್ ಜಸ್ಟ್ ಫಾರ್ ಫನ್ ಅಲ್ಲೋಡಿ ಮೇಡಮ್ ಕ್ಯಾಮ್ರಾ ಎಲ್ಲಿ ಕ್ಯಾಮ್ರಾ? ಇದು ಜಸ್ಟ್ ಫಾರ್ ಪೇನ್ ಗಾಗಿ.